ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ವಿಷಯವನ್ನು ಆರಂಭಿಸಿ ಈ ಕಳೆದ ಅವಧಿಯಲ್ಲಿ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ಅಮೆರಿಕ ಕ್ರಾಂತಿಯ ಪ್ರಮುಖ ಕಾರಣಗಳನ್ನ ವಿವರ ಸಹಿತವಾಗಿ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ಇದೇ ಅಮೆರಿಕ ಕ್ರಾಂತಿ ಅಂತಕ್ಕಂಥ ವಿಷಯವನ್ನ ಮುಂದುವರಿಸಿ ಇವತ್ತಿನ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಅಮೆರಿಕ ಕ್ರಾಂತಿ ಕಂಡು ಬರ್ತಕ್ಕಂತಹ ಅದರ ಗತಿಯ ಬಗ್ಗೆ ಅಥವಾ ಅದು ಯಾವ ರೀತಿ ನಡೆಯಿತು ಅಂತಕ್ಕಂಥ ವಿಷಯದ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಇವತ್ತಿನ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ಈ ಅಮೆರಿಕ ಕ್ರಾಂತಿಯ ಗತಿಯನ್ನ ನೋಡುವಾಗ ಇದು ಯಾವ ರೀತಿಯಾಗಿ ಆರಂಭ ಆಯ್ತಪ್ಪ ಅಂತಂದ್ರೆ ಈ ಮುಂಚೆ ನೋಡಿದಂತೆ 1774ರಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಅಸಹನೀಯ ಶಾಸನಗಳಿಂದಾಗಿ ಆ ಅಸಹನೀಯ ಶಾಸನಗಳ ಮುಖೇನ ಏನ್ ಮಾಡಿದ್ರಿ, ಮೆಸಾಚುಸೆಟ್ಸ್ ಜನರ ಮೇಲೆ ಹಲವಾರು ರೀತಿಯ ಒಂದು ನಿರ್ಬಂಧಗಳನ್ನ ವಿಧಿಸಿದ್ರು. ಹೀಗಾಗಿ ಆ ಒಂದು ನಿರ್ಬಂಧಗಳನ್ನ ವಿರೋಧಿಸಿದ 13 ವಸಾಹತುಗಳ ಪೈಕಿ 12 ವಸಾಹತುಗಳ ಜನರು, ಅಂದ್ರೆ ಇನ್ನು ಒಂದು ವಸಾಹತು ಯಾಕಪ್ಪ ಅಂದ್ರೆ ಜಾರ್ಜಿಯಾ ವಸಾಹತನ್ನ ಬಿಟ್ಟು ಉಳಿದ 12 ವಸಾಹತುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಫಿಲಿಡೆಲ್ಫಿಯಾ ಅಂತಕ್ಕಂತ ಸ್ಥಳದಲ್ಲಿ ಒಂದು ಸಭೆಯನ್ನ ಸೇರ್ತಾರೆ. ಹೀಗೆ ಆ ಸಭೆಯನ್ನ ಸೇರುವ ಮುಖೇನ ಈ ಒಂದು ಬ್ರಿಟನ್ ಸರ್ಕಾರದ ವಿರುದ್ಧ ಹಲವಾರು ತೀರ್ಮಾನಗಳನ್ನ ಕೈಗೊಳ್ತಾರೆ. ಹೀಗೆ ಆ ತೀರ್ಮಾನಗಳನ್ನ ಕೈಗೊಳ್ಳಲು ಕಂಡು ಬರ್ತಕ್ಕಂಥ ಅಧಿವೇಶನಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಫಿಲಿಡೆಲ್ಫಿಯಾ ಅಧಿವೇಶನಗಳು ಅಥವಾ ಕಾಂಟಿನೆಂಟಲ್ ಕಾಂಗ್ರೆಸ್ ಅಂತ ಕರಿತೀವಿ. ಹೀಗೆ ಒಟ್ಟು 2 ಫಿಲಿಡೆಲ್ಫಿಯಾ ಅಧಿವೇಶನಗಳು. ಇಲ್ಲಿ ಫಿಲಿಡೆಲ್ಫಿಯಾ ಅಧಿವೇಶನ ಅಂದ್ರೂ ಒಂದೇ, ಕಾಂಟಿನೆಂಟಲ್ ಕಾಂಗ್ರೆಸ್ ಅಂದ್ರೂ ಒಂದೇ. ಒಟ್ಟಾರೆಯಾಗಿ ಫಿಲಿಡೆಲ್ಫಿಯಾ ಅಧಿವೇಶನಗಳು ನಡೆಯೋದರೊಂದಿಗೆ ಅಮೆರಿಕ ಕ್ರಾಂತಿ ಆರಂಭವಾಯಿತು ಅಂತ ಹೇಳ್ಬೋದು. ಹಾಗಾದ್ರೆ ಆರಂಭದಲ್ಲಿ ಈ ಫಿಲಿಡೆಲ್ಫಿಯಾ ಅಧಿವೇಶನಗಳು ಅಥವಾ ಕಾಂಟಿನೆಂಟಲ್ ಕಾಂಗ್ರೆಸ್ಗಳನ್ನ ನೋಡುವಾಗ ಒಟ್ಟು ಎಷ್ಟು ಅಧಿವೇಶನಗಳು ಕಂಡು ಬರ್ತಾವ್ರಿ? 2 ಅಧಿವೇಶನಗಳು, ಫಸ್ಟ್ ಸಿಸಿ, ಸೆಕೆಂಡ್ ಸಿಸಿ. ಇಲ್ಲಿ ಫಸ್ಟ್ ಸಿಸಿ ಅಂದ್ರೆ ಏನ್ರಿ, ಫಸ್ಟ್ ಕಾಂಟಿನೆಂಟಲ್ ಕಾಂಗ್ರೆಸ್, ಸೆಕೆಂಡ್ ಕಾಂಟಿನೆಂಟಲ್ ಕಾಂಗ್ರೆಸ್, ಅಥವಾ ಇದನ್ನ ಕನ್ನಡದಲ್ಲಿ ಮೊದಲ ಫಿಲಿಡೆಲ್ಫಿಯಾ ಅಧಿವೇಶನ, ಎರಡನೇ ಫಿಲಿಡೆಲ್ಫಿಯಾ ಅಧಿವೇಶನ. ಹೀಗೆ ಈ 2 ಫಿಲಿಡೆಲ್ಫಿಯಾ ಅಧಿವೇಶನಗಳು ನಡೆಯುವ ಮುಖೇನ ಬ್ರಿಟನ್ ಸರ್ಕಾರದ ವಿರುದ್ಧ ಈ ವಸಾಹತು ಜನರು ಏನ್ ಮಾಡಿರಪ್ಪ ಅಂದ್ರೆ ತಮ್ಮ ಒಂದು ಹೋರಾಟವನ್ನು ಆರಂಭಿಸಿದ್ರು ಅಂತ ಹೇಳ್ಬೋದು. ಹಾಗಾದ್ರೆ ಆರಂಭದಲ್ಲಿ ಮೊದಲ ಕಾಂಟಿನೆಂಟಲ್ ಕಾಂಗ್ರೆಸ್ ಅಥವಾ ಮೊದಲ ಫಿಲಿಡೆಲ್ಫಿಯಾ ಅಧಿವೇಶನ ಯಾವಾಗ ನಡೀತಿತ್ತಪ್ಪ ಅಂತಂದ್ರೆ ಸೆಪ್ಟೆಂಬರ್ 5, 1774ರಂದು. ಹೀಗೆ ಈ ಒಂದು ಅಧಿವೇಶನ ನಡೆಯುವಾಗ ಒಟ್ಟು 13 ವಸಾಹತುಗಳ ಪೈಕಿ 12 ವಸಾಹತಿನ ಜನರು, ಅಂದ್ರೆ ಇನ್ನೊಂದು ವಸಾಹತು ಯಾವ್ದ್ರಿ, ಜಾರ್ಜಿಯಾ. ಆ ಜಾರ್ಜಿಯಾ ವಸಾಹತುವನ್ನ ಹೊರತುಪಡಿಸಿ ಉಳಿದ 12 ವಸಾಹತುವಿನ ಸುಮಾರು 56 ಪ್ರತಿನಿಧಿಗಳನ್ನ ಒಳಗೊಂಡಂತೆ, ಎಷ್ಟು ಪ್ರತಿನಿಧಿಗಳ್ರಿ, 12 ವಸಾಹತುಗಳ ಸಂಬಂಧಿಸಿದ 56 ಪ್ರತಿನಿಧಿಗಳನ್ನ ಒಳಗೊಂಡಂತೆ ಮೊದಲ ಒಂದು ಅಧಿವೇಶನ ನಡೆಯಿತು. ಎಲ್ಲಿ ನಡೆದಿತ್ರಿ? ಫಿಲಿಡೆಲ್ಫಿಯಾ ಎಂಬ ಸ್ಥಳದಲ್ಲಿ. ಹೀಗಾಗಿ ಆ ಅಧಿವೇಶನವನ್ನು ಏನಂತ ಕರೀತಾರ್ರಿ? ಫಿಲಿಡೆಲ್ಫಿಯಾ ಅಧಿವೇಶನ ಅಥವಾ ಕಾಂಟಿನೆಂಟಲ್ ಕಾಂಗ್ರೆಸ್ ಅಂತ ಕರೀತಾರೆ. ಯಾವಾಗ ನಡೀತ್ರಿ? ಸೆಪ್ಟೆಂಬರ್ 5, 1774ರಲ್ಲಿ 12 ವಸಾಹತುಗಳ 56 ಜನರು ಕೂಡಿಕೊಂಡು ಏನ್ ಮಾಡ್ತಾರ್ರಿ, ಫಿಲಿಡೆಲ್ಫಿಯಾ ಎಂಬಲ್ಲಿ ಒಂದು ಸಭೆಯನ್ನ ಸೇರ್ತಾರೆ. ಹೀಗೆ ಆ ಸಭೆಯನ್ನ ಸೇರಿ ಆ ಸಭೆಯಲ್ಲಿ ಮುಖ್ಯವಾಗಿ 5 ತೀರ್ಮಾನಗಳನ್ನ ಕೈಗೊಳ್ತಾರೆ. ಎಷ್ಟು ತೀರ್ಮಾನಗಳನ್ನ ಕೈಗೊಳ್ತಾರ್ರಿ? 5 ತೀರ್ಮಾನಗಳು. ಆ 5 ತೀರ್ಮಾನಗಳು ಯಾವಪ್ಪ ಅಂದ್ರ ಮೊದಲ ಒಂದು ತೀರ್ಮಾನ ಅಂತ ಬಂದಾಗ ಇಂಗ್ಲೆಂಡಿನೊಂದಿಗೆ ಯುದ್ಧವನ್ನ ಆರಂಭಿಸುವುದು ಹಾಗೂ ಇಂಗ್ಲೆಂಡಿನೊಂದಿಗೆ ಹೊಂದಿದ ವ್ಯಾಪಾರವನ್ನ ಸ್ಥಗಿತಗೊಳಿಸುವುದು. ಇದು ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ ನಲ್ಲಿ ಕೈಗೊಂಡಂತಹ ಮೊದಲ ತೀರ್ಮಾನ. ಇನ್ನು ಎರಡನೇ ತೀರ್ಮಾನ ಯಾವತ್ತಪ್ಪ ಅಂತಂದ್ರೆ ವಸಾಹತುಗಳು ಇನ್ನು ಮುಂದೆ ತಮ್ಮ ಕಾನೂನುಗಳನ್ನ ತಾವೇ ರಚಿಸಿಕೊಳ್ಳುವುದು. ಎರಡನೇ ನಿರ್ಣಯ ಯಾವ್ದ್ರಿ? ವಸಾಹತುಗಳು ತಮ್ಮ ಕಾನೂನುಗಳನ್ನ ತಾವೇ ರಚಿಸಿಕೊಳ್ಳುವುದು. ಕಾರಣ ಏನಪ್ಪಾ ಅಂತಂದ್ರೆ ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ಇವರಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾತಿನಿಧ್ಯ ಇರಲಿಲ್ಲ. ಪ್ರಾತಿನಿಧ್ಯ ಇರದೇ ಇದ್ರೂ ಕೂಡ ಇವರು ಬ್ರಿಟನ್ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಿದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ತಮಗೆ ಬೇಕಾದಂತಹ ಹಕ್ಕುಗಳನ್ನ ಇನ್ನು ಮುಂದೆ ತಾವೇ ರಚಿಸಿಕೊಳ್ಳುವುದು. ಇದು ಎರಡನೇ ನಿರ್ಣಯ. ಮೂರನೇ ಒಂದು ನಿರ್ಣಯ ಯಾವತ್ತಪ್ಪ ಅಂತಂದ್ರೆ ಮೆಸಾಚುಸೆಟ್ಸ್ ವಸಾಹತುವಿನ ಮೇಲೆ ಹೇರಿದ ಅಸಹನೀಯ ಕಾಯ್ದೆಗಳನ್ನು ರದ್ದುಗೊಳಿಸುವುದು. ಮೂರನೇ ಒಂದು ತೀರ್ಮಾನ ಯಾವ್ದ್ರಿ? ಮೆಸಾಚುಸೆಟ್ಸ್ ವಸಾಹತುವಿನ ಮೇಲೆ ಹೇರಿದ ಅಸಹನೀಯ ಶಾಸನಗಳನ್ನ ಅಥವಾ ಕಾಯ್ದೆಗಳನ್ನ ರದ್ದುಗೊಳಿಸುವುದು. ನಾಲ್ಕನೇ ಒಂದು ನಿರ್ಣಯ ಯಾವತ್ತಪ್ಪ ಅಂತಂದ್ರೆ ಮಾನವ ಹಕ್ಕುಗಳನ್ನ ಹೊರಡಿಸುವುದು. ನಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳಲಿಕ್ಕೆ ಮಾನವ ಹಕ್ಕುಗಳನ್ನ ಘೋಷಿಸುವುದು ಅಥವಾ ಹೊರಡಿಸುವುದು. ನೆಕ್ಸ್ಟ್ ಐದನೇ ಒಂದು ಮುಖ್ಯ ತೀರ್ಮಾನ ಯಾವತ್ತಪ್ಪ ಅಂತಂದ್ರೆ ವಸಾಹತುಗಾರರ ಅನುಮತಿ ಇಲ್ಲದೆ
ಇಂಗ್ಲೆಂಡ್ ಸರ್ಕಾರ ತೆರಿಗೆಯನ್ನ ಹೇರುವಂತಿಲ್ಲ. ಒಂದು ವೇಳೆ ಹೇರಿದ್ದೇ ಆದ್ರೆ ಅದನ್ನು ವಿರೋಧಿಸುವುದು. ಹೀಗೆ ಈ ಮುಖ್ಯ 5 ನಿರ್ಣಯಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲ ಫಿಲಿಡೆಲ್ಫಿಯಾ ಅಧಿವೇಶನ ಅಥವಾ ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ ನಲ್ಲಿ ಕೈಗೊಳ್ಳುವ ಮುಖೇನ ಬ್ರಿಟಿಷ್ ಸರ್ಕಾರದ ವಿರುದ್ಧ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಹೋರಾಟವನ್ನ ಆರಂಭಿಸ್ತಾರೆ ಅಂತ ಹೇಳ್ಬೋದು. ಹೀಗೆ ಈ ಪ್ರಥಮ ಅಧಿವೇಶನದಲ್ಲಿ ಕೈಗೊಂಡಂತಹ ಈ ನಿರ್ಣಯಗಳನ್ನ ವಿರೋಧಿಸಿದ ಬ್ರಿಟಿಷ್ ಸರ್ಕಾರ ಈ ವಸಾಹತುಗಳ ವ್ಯಾಪಾರವನ್ನ ನಿರ್ಬಂಧಿಸುವ ಸಲುವಾಗಿ ಒಂದಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತದೆ. ಹೀಗಾಗಿ ಆ ಸಂದರ್ಭದಲ್ಲಿ ಬ್ರಿಟನ್ ಸರ್ಕಾರ ಮತ್ತು ವಸಾಹತು ಸೈನ್ಯಗಳ ಮಧ್ಯೆ ಸಂಘರ್ಷಗಳ ಆರಂಭಕ್ಕವು. ಹೀಗಾಗಿ ಆರಂಭದಲ್ಲಿ 1775 9ರಂದು ಲೆಕ್ಸಿಂಗ್ಟನ್ ಮತ್ತು ಕಾನ್ಕಾರ್ಡ್ ಎಂಬ ಸ್ಥಳಗಳಲ್ಲಿ ಬ್ರಿಟಿಷ್ ಸೈನಿಕ ಪಡೆಗಳು ಮತ್ತು ವಸಾಹತುಗಾರರ ಮಧ್ಯೆ ಸಂಘರ್ಷಗಳು ಆರಂಭಕ್ಕವು. ಆ ಸಂಘರ್ಷದಲ್ಲಿ ಏನಾಗೈತಪ್ಪ ಅಂತಂದ್ರೆ ವಸಾಹತು ಜನರು ಜಯವನ್ನ ಸಾಧಿಸ್ತಾರ ಅಂತ ಹೇಳ್ಬೋದು. ಹೀಗೆ ಲೆಕ್ಸಿಂಗ್ಟನ್ ಮತ್ತು ಕಾನ್ಕಾರ್ಡ್ ಯುದ್ಧಗಳಲ್ಲಿ ಜಯವನ್ನ ಸಾಧಿಸಿದ ಈ ವಸಾಹತುಗಾರರು ಏನ್ ಮಾಡ್ತಾರಪ್ಪ ಅಂದ್ರೆ ಅದರ ಬಳಿಕ ಮತ್ತೆ 2ನೇ ಬಾರಿಗೆ ಒಂದು ಅಧಿವೇಶನವನ್ನ ಕೈಗೊಳ್ತಾರ. ಆ 2ನೇ ಅಧಿವೇಶನವನ್ನ ಏನಂತ ಕರಿತೀವಪ್ಪ ಅಂದ್ರೆ 2ನೇ ಫಿಲಿಡೆಲ್ಫಿಯಾ ಅಧಿವೇಶನವ ಅಥವಾ ಸೆಕೆಂಡ್ ಕಾಂಟಿನೆಂಟಲ್ ಕಾಂಗ್ರೆಸ್ ಅಂತ ಕರಿತೀವಿ. ಇದು ಮೇ 10 1775 ನಡೆದಿದೆ. ಎಲ್ಲಿ ನಡೆದ್ರಿ? ಫಿಲಿಡೆಲ್ಫಿಯಾ ಎಂಬಲ್ಲಿ ನಡೆದಿದೆ. ಹೀಗೆ ಈ ಫಿಲಿಡೆಲ್ಫಿಯಾ ಎಂಬಲ್ಲಿ ಮತ್ತೆ ಎಲ್ಲ ವಸಾಹತುಗಳು ಕೂಡಿಕೊಂಡು ಏನ್ ಮಾಡ್ತಾವಪ್ಪ ಅಂದ್ರೆ ಸಭೆಯನ್ನ ಸೇರ್ತಾವ. ಆ ಸಭೆಯನ್ನ ಸೇರಿದ ಸಂದರ್ಭದಲ್ಲಿ ಎಲ್ಲ ವಸಾಹತುಗಳು ಕೂಡಿಕೊಂಡು ಸರ್ವಾನುಮತದಿಂದ ಜಾರ್ಜ್ ವಾಷಿಂಗ್ಟನ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ವಸಾಹತುಗಳ ಸೇನಾ ದಂಡ ನಾಯಕನನ್ನಾಗಿ ಆಯ್ಕೆ ಮಾಡ್ತಾರೆ. ಯಾರನ್ರಿ? ಜಾರ್ಜ್ ವಾಷಿಂಗ್ಟನ್ ಅನ್ನ. ಇನ್ನು ಮುಂದೆ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ್ದೆ ಆದ್ರೆ ನಮ್ಮ ಎಲ್ಲ ಸೈನಿಕ ಪಡೆಗಳ ಒಂದು ಮುಖ್ಯಸ್ಥಿಕೆಯನ್ನ ಅಥವಾ ನೇತೃತ್ವವನ್ನು ಯಾರು ವಹಿಸ್ಕೊಳ್ಬೇಕ್ರಿ? ಜಾರ್ಜ್ ವಾಷಿಂಗ್ಟನ್ ಅನ್ನೇ ವಹಿಸ್ಕೊಳ್ಬೇಕಂತ ಹೇಳಿ ಅವನನ್ನ ಸರ್ವಾನುಮತದಿಂದ ಆಯ್ಕೆ ಮಾಡ್ತಾರೋ. ಅಷ್ಟೇ ಅಲ್ಲದೆ ಅದೇ ಸಭೆಯಲ್ಲಿ ಜಾನ್ ಡಿಕನ್ಸನ್ ಏನ್ ಮಾಡ್ತಾನಪ್ಪ ಅಂದ್ರ ಆಲಿವ್ ಬ್ರಾಂಚ್ ಪೆಟಿಷನ್ ಅನ್ನ ರೆಡಿ ಮಾಡ್ತಾನೆ. ಯಾರ್ರಿ? ಜಾನ್ ಡಿಕನ್ಸನ್ ಆಲಿವ್ ಬ್ರಾಂಚ್ ಪೆಟಿಷನ್ ಅನ್ನ ರೆಡಿ ಮಾಡುವ ಮುಖೇನ ಅಂದ್ರೆ ಒಂದು ಪ್ರತಿಯನ್ನ ತಯಾರು ಮಾಡ್ತಾನೆ. ಆ ಪ್ರತಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇನ್ನು ಮುಂದೆ ಇಂಗ್ಲೆಂಡ್ ಸರ್ಕಾರ ವಸಾಹತುಗಳೊಂದಿಗೆ ಹೊಂದಿದ ವೈರತ್ವವನ್ನ ಕೊನೆಗೊಳಿಸಬೇಕು, ಜೊತೆಗೆ ವಸಾಹತುಗಾರರ ಹಕ್ಕು ಬಾಧ್ಯತೆಗಳನ್ನ ಮನ್ನಿಸುವ ಮುಖೇನ ವಸಾಹತುಗಾರರ ಕುಂದು ಕೊರತೆಗಳನ್ನ ವಿಚಾರಿಸಬೇಕು ಅಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರತಿಯನ್ನ ತಯಾರು ಮಾಡ್ತಾನೆ. ಹೀಗೆ ಆ ತಯಾರಿಸಿರ್ತಕ್ಕಂಥ ಪ್ರತಿಯನ್ನ ಜಾನ್ ಡಿಕನ್ಸನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಇಂಗ್ಲೆಂಡಿನ ದೊರೆಯಾದಂತ 3ನೇ ಜಾರ್ಜನ ಒಂದು ಅವಗಾಹನೆಗೆ ತರುವ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಒಂದು ಬಿತ್ತಳಿಕೆಯನ್ನ ಆ ವಸಾಹತುಗಾರರ ಕೆಲವೊಂದು ಜನರ ಕೈಯಲ್ಲಿ ಕೊಟ್ಟು ಏನ್ ಮಾಡ್ತಾನಪ್ಪ ಅಂತಂದ್ರ 3ನೇ ಜಾರ್ಜನ ಬಳಿ ಕಳಿಸ್ತಾರೆ. ಹೀಗೆ 3ನೇ ಜಾರ್ಜನ ಬಳಿ ಆ ಒಂದು ಭಿನ್ನ ಒತ್ತಳಿಕೆಯನ್ನ ತಂದಂತ ಜನರನ್ನ ವಿಚಾರಿಸದೆ 3ನೇ ಜಾರ್ಜ್ ಏನ್ ಮಾಡ್ತಾನಪ್ಪ ಅಂದ್ರ ಅವರನ್ನ ಕ್ರಾಂತಿಕಾರಿಗಳೆಂದು ಭಾವಿಸಿ ತನ್ನ ಸೈನಿಕರಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಬಂಧಿಸುವಂತೆ ಆಜ್ಞೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಬ್ರಿಟನ್ ಸರ್ಕಾರದ ವಿರುದ್ಧ ದಂಗೆ ಎದ್ದಂತ ವಸಾಹತುವಿನ ಜನರ ದಂಗೆಯನ್ನ ಅಡಗಿಸಲು ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಕೈಗೊಳ್ಳುವಂತೆ ತನ್ನ ಪ್ರಧಾನಿಗಳಿಗೆ ಆದೇಶ ಮಾಡ್ತಾನೆ. ಹೀಗೆ ಯಾವಾಗ 3ನೇ ಜಾರ್ಜ್ ಮತ್ತು ಆತನ ಪ್ರಧಾನಿಗಳು ಈ ವಸಾಹತುಗಾರರ ಕುಂದು ಕೊರತೆಯನ್ನ ವಿಚಾರಿಸದೆ ಅವರನ್ನ ಕ್ರಾಂತಿಗಳಂತ ದೋಷಣೆ ಮಾಡುವ ಮುಖೇನ ಅವರ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾನೋ ಆ ಸಂದರ್ಭದಲ್ಲಿ 3ನೇ ಜಾರ್ಜನ ಆ ಸೊಕ್ಕು ಮತ್ತು ದುರಹಂಕಾರದಿಂದ ಕೆರಳಿ ಕೆಂಡವಾದ ಈ ಎಲ್ಲ ವಸಾಹತುಗಾರರು ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಟನ್ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನ ಆರಂಭಿಸ್ತಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದೇ 2ನೇ ಕಾಂಟಿನೆಂಟಲ್ ಕಾಂಗ್ರೆಸ್ ಅಥವಾ 2ನೇ ಫಿಲಿಡೆಲ್ಫಿಯಾ ಅಧಿವೇಶನದಲ್ಲಿ ಥಾಮಸ್ ಜಾಫರ್ಸನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರ ಅಮೆರಿಕ ಸ್ವಾತಂತ್ರ್ಯ ಘೋಷಣೆಯನ್ನ ಸಿದ್ಧಪಡಿಸ್ತಾನೆ. ಹೀಗೆ ಅಮೆರಿಕಾದ ಸ್ವಾತಂತ್ರ್ಯ ಘೋಷಣೆ ಏನನ್ನ ಒಳಗೊಂಡಿತ್ತಪ್ಪ ಅಂತಂದ್ರ ಭೂಮಿಯ ಮೇಲೆ ಹುಟ್ಟುವ ಮಾನವರೆಲ್ಲರೂ ಸರಿ ಸಮಾನರು, ಮಾನವನಿಗೆ ಭೂಮಿಯ ಮೇಲೆ ಜೀವಿಸುವ ಹಕ್ಕಿದೆ, ಜೊತೆಗೆ ಅವನಿಗೆ ಸ್ವಾತಂತ್ರ್ಯದ ಹಕ್ಕಿದೆ. ಅಷ್ಟೇ ಅಲ್ಲದೆ ಯಾವ ಸರ್ಕಾರ ಮಾನವನ ಮೂಲಭೂತ ಹಕ್ಕುಗಳಲ್ಲಿ ಹಸ್ತಕ್ಷೇಪ ಮಾಡುತ್ತದೆಯೋ ಅಂತಹ ಸರ್ಕಾರವನ್ನ ತೆಗೆದು ಹಾಕುವ ಹಕ್ಕು ಜನರಿಗಿದೆ ಹಾಗೂ ಹೊಸ ಸರ್ಕಾರವನ್ನ ರಚಿಸುವ ನ್ಯಾಯಯುತ ಹಕ್ಕು ಜನರಿಗಿದೆ ಅಂತೇಳಿ ಎಲ್ಲರ ಮುಂದೆ ಸಾರಿ ಹೇಳ್ತಾನೆ. ಹೀಗೆ ಈ ಥಾಮಸ್ ಜಾಫರ್ಸನ್ನರ ಸ್ವಾತಂತ್ರ್ಯ ಘೋಷಣೆ ಅಮೆರಿಕಾದ ಎಲ್ಲ ವಸಾಹತುಗಾರರಲ್ಲಿ ಮತ್ತಷ್ಟು ವಿಶೇಷ ಸ್ಫೂರ್ತಿಯನ್ನು ನೀಡಿತು ಅಂತ ಹೇಳ್ಬೋದು. ಹೀಗೆ ಈ ಹಿನ್ನೆಲೆಯಲ್ಲಿ 1776 ಜುಲೈ 4ರಂದು ಥಾಮಸ್ ಜಾಫರ್ಸನ್ ಸ್ವಾತಂತ್ರ್ಯ ಘೋಷಣೆಯನ್ನ ಹೊರಡಿಸಿದ ಜ್ಞಾಪಕಾರ್ಥಕವಾಗಿ
ಇವತ್ತಿಗೂ ಸಹ ಜುಲೈ 4 ಅಮೆರಿಕಾದಲ್ಲಿ ಪ್ರತಿ ವರ್ಷ ಏನಂತ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಅಮೆರಿಕಾದ ರಾಷ್ಟ್ರೀಯ ದಿನ ಅಂತ ಆಚರಣೆ ಮಾಡ್ತಾರೆ. ಹೀಗೆ ಒಟ್ಟಾರೆಯಾಗಿ 2ನೇ ಫಿಲಿಡೆಲ್ಫಿಯಾ ಅಧಿವೇಶನದಲ್ಲಿ ಸ್ವಾತಂತ್ರ್ಯ ಘೋಷಣೆಯ ಸ್ಫೂರ್ತಿ ಪಡೆದುಕೊಂಡಂತಹ ಈ ಹೋರಾಟಗಾರರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದಲ್ಲಿ ನಡೆದಂತಹ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನ ಕೊಡುವ ಮುಖೇನ ಬ್ರಿಟಿಷ್ ಸರ್ಕಾರದ ವಿರುದ್ಧ ತಮ್ಮ ಒಂದು ಹೋರಾಟವನ್ನ ಆರಂಭಿಸಿದ್ರು ಅಂತ ಹೇಳ್ಬೋದು. ಹೀಗೆ ಇದಾದ ಬಳಿಕ ಜುಲೈ 17, 1775 ಬಂಕರ್ ಹಿಲ್ ಅಂತಕ್ಕಂಥ ಒಂದು ಕದನ ಆರಂಭಕತೆ. ಯಾರ್ಯಾರ ಮಧ್ಯೆ ರೀ? ವಸಾಹತುಗಾರರು ಮತ್ತು ಬ್ರಿಟಿಷ್ ಸೈನ್ಯದ ಮಧ್ಯೆ ಜುಲೈ 17, 1775. ಹೀಗೆ ಈ ಬಂಕರ್ ಹಿಲ್ ಕದನ ಆರಂಭವಾಗುವುದರೊಂದಿಗೆ ಈ ಅಮೆರಿಕ ಕ್ರಾಂತಿ ಏನಾಕೈತಪ್ಪ ಅಂತಂದ್ರ ತನ್ನ ಅಂತಿಮ ರೂಪವನ್ನ ಪಡೆದುಕೊಂತ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿ ಅಂತ ನೋಡೋದಾದ್ರೆ ಇಲ್ಲಿ ಅಮೆರಿಕನ್ನರ ಸ್ವಾತಂತ್ರ್ಯ ಘೋಷಣೆಯಿಂದ ಕೆರಳಿಕೆಂಡವಾದಂತಹ ಬ್ರಿಟಿಷ್ ಸರ್ಕಾರ ಏನ್ ಮಾಡದಪ್ಪ ಅಂತಂದ್ರ ವಸಾಹತುಗಾರರನ್ನ ಹತ್ತಿಕ್ಕುವ ಸಲುವಾಗಿ ಬ್ರಿಟಿಷ್ ಜನರಲ್ ಆದಂತಹ ಸರ್ ವಿಲಿಯಂ ಹೋವನ ನೇತೃತ್ವದಲ್ಲಿ ಸುಮಾರು 32,000 ಜನರ ಸೈನ್ಯದೊಂದಿಗೆ ಈ ಒಂದು ವಸಾಹತುಗಾರರ ಮೇಲೆ ಯುದ್ಧ ಸಾರಲಿಕ್ಕೆ ಬರ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ವಿಲಿಯಂ ಹೋವನ ವಿರುದ್ಧವಾಗಿ ಇಲ್ಲಿ ವಸಾಹತುಗಾರರ ಪೈಕಿ ಯಾರಿರ್ತಾರಪ್ಪ ಅಂದ್ರೆ ಜಾರ್ಜ್ ವಾಷಿಂಗ್ಟನ್ ಇರ್ತಾನೆ. ಹೀಗೆ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದಲ್ಲಿ ಸುಮಾರು 19,000 ಸೈನಿಕರು ಏನಾಕರಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಸಜ್ಜಾಕರ್. ಹೀಗೆ ಒಟ್ಟಾರೆಯಾಗಿ ಜುಲೈ 17, 1775 ಜಾರ್ಜ್ ವಾಷಿಂಗ್ಟನ್ ಸೈನ್ಯ ಮತ್ತು ಸರ್ ವಿಲಿಯಂ ಹೋವನ ಸೈನ್ಯದ ಮಧ್ಯೆ ಬಂಕರ್ ಹಿಲ್ ಎಂಬ ಸ್ಥಳದಲ್ಲಿ ಏನಾಕಪ್ಪ ಅಂದ್ರೆ ಒಂದು ಘೋರ ಕದನ ನಡೆಯಿತು. ಹೀಗೆ ಆ ಕದನದಲ್ಲಿ ಬಲಿಷ್ಠ ಸೈನ್ಯವನ್ನ ಹೊಂದಿರತಕ್ಕಂತ ಸರ್ ವಿಲಿಯಂ ಹೋವ್ ಏನ್ ಮಾಡ್ತಾನಪ್ಪ ಅಂದ್ರ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದ ಸೈನ್ಯವನ್ನ ಸೋಲಿಸ್ತಾನೆ. ಹೀಗಾಗಿ ಆರಂಭದ ಕದನದಲ್ಲಿ ಜಾರ್ಜ್ ವಾಷಿಂಗ್ಟನ್ಗೆ ಏನಾಕತ್ತಪ್ಪ ಅಂತಂದ್ರ ಅಪಜಯ ಉಂಟಾಕತಿ. ಹೀಗೆ ಅಪಜಯಗೊಂಡರೂ ಕೂಡ ತದನಂತರದ ಅವಧಿಯಲ್ಲಿ ಟ್ರಿಂಟನ್ ಮತ್ತು ಪ್ರಿನ್ಸ್ಟನ್ ಎಂಬ ಸ್ಥಳಗಳಲ್ಲಿ ಟ್ರಿಂಟನ್ ಮತ್ತು ಪ್ರಿನ್ಸ್ಟನ್ ಎಂಬ ಸ್ಥಳಗಳಲ್ಲಿ ಮತ್ತೆ ವಸಾಹತು ಸೈನ್ಯ ಮತ್ತು ಬ್ರಿಟಿಷ್ ಸೈನ್ಯದ ಮಧ್ಯೆ ಏನಾಕಪ್ಪ ಅಂದ್ರೆ ಯುದ್ಧಗಳ ಆರಂಭಕ್ಕವು. ಆ ಯುದ್ಧದಲ್ಲಿ ವಸಾಹತು ಸೈನ್ಯ ಏನಾಕಪ್ಪ ಅಂದ್ರ ಬ್ರಿಟಿಷ್ ಸೈನ್ಯವನ್ನ ಸೋಲಿಸ್ತೈತಿ. ಹೀಗೆ ಯಾವಾಗ ವಸಾಹತು ಸೈನ್ಯ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದಲ್ಲಿ ಈ ಒಂದು ಟ್ರಿಂಟನ್ ಮತ್ತು ಪ್ರಿನ್ಸ್ಟನ್ ಯುದ್ಧಗಳಲ್ಲಿ ಬ್ರಿಟಿಷ್ ಸೈನ್ಯವನ್ನ ಸೋಲಿಸ್ತಾವೋ ಆ ಸಂದರ್ಭದಲ್ಲಿ ಜಾರ್ಜ್ ವಾಷಿಂಗ್ಟನ್ ಕೀರ್ತಿ ಎಲ್ಲೆಡೆಗಳಲ್ಲಿ ಏನಾಕತ್ತಪ್ಪ ಅಂದ್ರೆ ಪ್ರಚಾರಗೊಳ್ಳಲಿಕ್ಕೆ ಆರಂಭ ಆಗ್ತದೆ ಹೇಳ್ಬೋದು. ಜೊತೆಗೆ ಆ 2 ಕದನಗಳು ಜಾರ್ಜ್ ವಾಷಿಂಗ್ಟನ್ನಿಗೆ ಅಪಾರವಾದಂತ ಕೀರ್ತಿ ಮತ್ತು ಗೌರವಗಳನ್ನ ತಂದುಕೊಟ್ಟ ಅಂತ ಹೇಳ್ಬೋದು. ಹೀಗೆ ಇದಾದ ಬಳಿಕ ಸರ್ ವಿಲಿಯಂ ಹೋವನ ನಂತರ ಮತ್ತೊಬ್ಬ ಬ್ರಿಟಿಷ್ ಸೇನಾನಿಯಾದಂತಹ ಬೋರ್ಗಾಯಿನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಸುಮಾರು 8,000 ಸೈನಿಕರೊಂದಿಗೆ ವಾಷಿಂಗ್ಟನ್ ನಿಂದ ಬಂದು ಮತ್ತೆ ವಸಾಹತುಗಾರರ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾನೆ. ಯಾರ್ರೀ? ಬೋರ್ಗಾಯಿನ್ ಅಂತಕ್ಕಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ ಮತ್ತೆ ಜಾರ್ಜ್ ವಾಷಿಂಗ್ಟನ್ ಸೈನ್ಯದ ಮಧ್ಯೆ ಹಾಗೂ ಬೋರ್ಗಾಯಿನ್ ಸೈನ್ಯದ ಮಧ್ಯೆ ಯುದ್ಧಗಳ ಆರಂಭಕ್ಕವು. ಆ ಯುದ್ಧಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಅಕ್ಟೋಬರ್ 17, 1777 ಸಾರಟೋಗ್ ಎಂಬಲ್ಲಿ ಈ 2 ಸೈನಿಕ ಪಡೆಗಳಪ್ಪ ಅಂದ್ರೆ ಸಂಧಿಸ್ತಾವ. ಹೀಗೆ ಆ ಸಾರಟೋಗ್ ಎಂಬ ಸ್ಥಳದಲ್ಲಿ ನಡೆದಂತಹ ಒಂದು ಕದನದಲ್ಲಿ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದ ಸೈನ್ಯ ಏನಾಕಪ್ಪ ಅಂದ್ರ ಆ ಬೋರ್ಗಾಯಿನ್ ನೇತೃತ್ವದ ಸೈನ್ಯವನ್ನ ಸೋಲಿಸಿ ಸಂಪೂರ್ಣವಾಗಿ ಶರಣಾಗುವಂತೆ ಮಾಡ್ತಾರೆ ಅಂತ ಹೇಳ್ಬೋದು. ಹೀಗೆ ಇದಾದ ಬಳಿಕ ಈ ಸಾರಟೋಗ್ ಕದನದ ನಂತರ ಈ ಒಂದು ವಸಾಹತುಗಾರರಿಗೆ ಫ್ರಾನ್ಸ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಹಾಲೆಂಡ್ ಆಗಿರ್ಬೋದು, ಹೀಗೆ ಅನೇಕ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮ ಒಂದು ನೈತಿಕ ಬೆಂಬಲವನ್ನ ನೀಡುವುದರ ಜೊತೆಗೆ ಹಣ ಮತ್ತು ಶಸ್ತ್ರಾಸ್ತ್ರಗಳ ಸಹಾಯವನ್ನ ಮಾಡ್ತಾವ ಅಂತ ಹೇಳ್ಬೋದು. ಹೀಗೆ ಫ್ರಾನ್ಸ್ ಮತ್ತು ಸ್ಪೇನಿನ ಬೆಂಬಲವನ್ನ ಪಡೆದುಕೊಂಡಂತ ವಸಾಹತು ಜನರು ಮತ್ತೆ ಬ್ರಿಟನ್ ಸರ್ಕಾರದ ವಿರುದ್ಧ ಯುದ್ಧವನ್ನು ಆರಂಭಿಸ್ತಾರೋ ಆ ಸಂದರ್ಭದಲ್ಲಿ 1781 ಜಾರ್ಜ್ ವಾಷಿಂಗ್ಟನ್ ಮತ್ತು ಫ್ರಾನ್ಸಿನ ನಾಯಕನಾದಂತ ಲಫಾಯೆಟ್ ಇವರಿಬ್ಬರ ನೇತೃತ್ವದ ಒಂದು ಸೈನ್ಯ ಏನಾಕತ್ತಪ್ಪ ಅಂತಂದ್ರ ಬ್ರಿಟಿಷ್ ಸೇನಾಪಡೆಗಳಿರ್ತಕ್ಕಂಥ ಯಾರ್ಕ್ ಟೌನ್ ಅಂತಕ್ಕಂಥ ಸ್ಥಳದಲ್ಲಿ ಮುತ್ತಿಗೆಯನ್ನು ಹಾಕಿಬಿಡ್ತಾರೆ. ಯಾರ್ರೀ? ಜಾರ್ಜ್ ವಾಷಿಂಗ್ಟನ್ ಮತ್ತು ಫ್ರಾನ್ಸಿನ ನಾಯಕನಾದಂತ ಲಫಾಯೆಟ್ ಇವರಿಬ್ಬರ ನೇತೃತ್ವದ ಸೈನ್ಯ 1781 ಯಾರ್ಕ್ ಟೌನ್ಗೆ ಮುತ್ತಿಗೆ ಹಾಕ್ತಾರೋ ಆ ಯಾರ್ಕ್ ಟೌನ್ನ ಮುತ್ತಿಗೆಯ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಟ ಮಾಡಲಿಕ್ಕೆ ಬಂದಂತ ಬ್ರಿಟಿಷ್ ದಂಡನಾಯಕ ಕಾರ್ನ್ವಾಲಿಸ್ ಏನಕಪ್ಪ ಅಂದ್ರ ಇವರಿಬ್ಬರ ಒಂದು ಸೈನ್ಯಕ್ಕೆ ಸೋತು ಸಂಪೂರ್ಣವಾಗಿ ಶರಣಾಗ್ತಾನೆ ಅಂತ ಹೇಳ್ಬೋದು. ಹೀಗೆ ಆ ಸಂದರ್ಭದಲ್ಲಿ ಸೋಲಿನ ಸುದ್ದಿಯನ್ನ ತಿಳಿದಂತಹ ಇಂಗ್ಲೆಂಡಿನ ಪ್ರಧಾನಿ ಲಾರ್ಡ್ ನಾರ್ಥ್ಬ್ರೂಕ್ ಏನ್ ಮಾಡ್ತಾನಪ್ಪ ಅಂತಂದ್ರ ಓ ದೇವರೇ ಎಲ್ಲವೂ ಮುಗಿಯಿತು ಅಂತ ಹೇಳಿ ಉದ್ಗರಿಸ್ತಾನಂತ ಹೇಳ್ಬೋದು.
ಹೀಗೆ ಒಟ್ಟಾರೆಯಾಗಿ ಜಾರ್ಜ್ ವಾಷಿಂಗ್ಟನ್ ಮತ್ತು ಲಫಾಯೆಟ್ ನೇತೃತ್ವದ ಒಂದು ಹೋರಾಟದಿಂದಾಗಿ ಬ್ರಿಟಿಷ್ ಸೈನ್ಯ ಸಂಪೂರ್ಣವಾಗಿ ಸೋಲುವುದರೊಂದಿಗೆ ಈ ಒಂದು ವಸಾಹತುಗಳಿಗೆ ಶರಣಾಯಿತು ಅಂತ ಹೇಳ್ಬೋದು. ಇದರೊಂದಿಗೆ ಅಮೆರಿಕ ಕ್ರಾಂತಿಯು ಕೂಡ ಏನಾಕತ್ತಪ್ಪ ಅಂತಂದ್ರೆ ಮುಕ್ತಾಯಗೊಳ್ತೈತೆ ಅಂತ ಹೇಳ್ಬೋದು. ತದನಂತರದ ಅವಧಿಯಲ್ಲಿ ಸೋಲನ್ನ ಒಪ್ಪಿಕೊಂಡಂತಹ ಇಂಗ್ಲೆಂಡಿನ ರಾಜ 3ನೇ ಜಾರ್ಜ್ ಏನ್ ಮಾಡ್ತಾನಪ್ಪ ಅಂದ್ರೆ 1783 ಸೆಪ್ಟೆಂಬರ್ 3ರಂದು ವಸಾಹತುಗಳೊಂದಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಪ್ಯಾರಿಸ್ ಎಂಬ ಒಪ್ಪಂದವನ್ನ ಮಾಡಿಕೊಳ್ತಾನೆ. ಹೀಗೆ ಆ ಪ್ಯಾರಿಸ್ ಎಂಬ ಒಪ್ಪಂದ ಏರ್ಪಡುವುದರೊಂದಿಗೆ ಈ 3ನೇ ಜಾರ್ಜ್ ಆ ಎಲ್ಲ ವಸಾಹತುಗಳಿಗೆ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡ್ತಾನೆ. ಸ್ವಾತಂತ್ರ್ಯವನ್ನ ಘೋಷಣೆ ಮಾಡುವುದು ಅಷ್ಟೇ ಅಲ್ಲದೆ ಫ್ರಾನ್ಸ್ ಮತ್ತು ಸ್ಪೇನಿನಿಂದ ವಶಪಡಿಸಿಕೊಂಡಂತಹ ಹಲವಾರು ವಸಾಹತುಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಅವರಿಗೆ ಬಿಟ್ಟು ಕೊಡ್ತಾ ಅಂತ ಹೇಳ್ಬೋದು. ಹೀಗೆ ಇದರೊಂದಿಗೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಘಟನೆ ಮುಕ್ತಾಯಗೊಂಡಿತ್ತು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಅಮೆರಿಕ ಕ್ರಾಂತಿಯ ಗತಿಯನ್ನ ನೋಡಿದ ನಂತರ ಮುಂದುವರೆದಂತೆ ನಾವೇನ್ ಮಾಡೋಣಪ್ಪ ಅಂದ್ರೆ ಅಮೆರಿಕ ಕ್ರಾಂತಿಯ ಪರಿಣಾಮಗಳು ಅಂತಕ್ಕಂಥ ವಿಷಯವನ್ನ ಚರ್ಚೆನೆ ಕೈಗೋಣ. ಹಾಗಾದ್ರೆ ಅಮೆರಿಕ ಕ್ರಾಂತಿಯ ಪರಿಣಾಮವನ್ನು ನೋಡುವಾಗ ಮೊದಲ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರೆ USA ಯ ಉಗಮ. USA ಅಂದ್ರೆ ಏನ್ರಿ? ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಉದಯ ಅಂದ್ರೆ 1783ರ ಪ್ಯಾರಿಸ್ ಒಪ್ಪಂದದಂತೆ 13 ವಸಾಹತುಗಳು ಕೂಡಿಕೊಂಡು ಏನಾಕವಪ್ಪ ಅಂತಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳ್ಬೋದು. ಜೊತೆಗೆ ಈ ಅಸ್ತಿತ್ವಕ್ಕೆ ಬಂದಂತ ಈ ಹೊಸ ರಾಷ್ಟ್ರ ಏನ್ ಮಾಡದಪ್ಪ ಅಂದ್ರೆ ತನ್ನದೇ ಆದಂತ ಗಣರಾಜ್ಯ ಮಾದರಿಯ ಸರ್ಕಾರವನ್ನ ಅಳವಡಿಸಿಕೊಳ್ತೈತಿ. ತದನಂತರದ ಅವಧಿಯಲ್ಲಿ 1789ರಲ್ಲಿ ಏನ್ ಮಾಡದಪ್ಪ ಅಂದ್ರೆ ಲಿಖಿತ ಸಂವಿಧಾನವನ್ನ ಅಳವಡಿಸಿಕೊಂಡ ಪ್ರಥಮ ರಾಷ್ಟ್ರ ಎಂಬ ಕೀರ್ತಿಗೆ ಏನಕ್ಕಪ್ಪ ಅಂದ್ರೆ ಈ ಅಮೆರಿಕ ಪಾತ್ರವಾಯಿತು ಅಂತ ಹೇಳ್ಬೋದು. ಹೀಗೆ ಅಮೆರಿಕ ಕ್ರಾಂತಿಯ ಮೊದಲ ಒಂದು ಪರಿಣಾಮ ಯಾವತ್ತಪ್ಪ ಅಂದ್ರೆ USA ಯ ಉಗಮ. ಇನ್ನು ಎರಡನೇ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಇಂಗ್ಲೆಂಡಿಗೆ ನಷ್ಟ. ಈ ಅಮೆರಿಕ ಕ್ರಾಂತಿ ನಡೆದ ಪರಿಣಾಮದಿಂದಾಗಿ ಈ ಮುಂಚೆ ಇಂಗ್ಲೆಂಡ್ ಹೊಂದಿರತಕ್ಕಂತ ಪ್ರಮುಖ 13 ವಸಾಹತುಗಳನ್ನ ಕಳೆದುಕೊಂಡಿತ್ತು ಅಂತ ಹೇಳ್ಬೋದು. ಇದು ಎರಡನೇ ಒಂದು ಪರಿಣಾಮ. ಇನ್ನು ಮೂರನೇ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದ ಜಯಬೇರಿ. ಯಾವ ರೀತಿಪ್ಪ ಅಂತಂದ್ರೆ ಅಮೆರಿಕ ಕ್ರಾಂತಿ ನಡೆದ ಪರಿಣಾಮದಿಂದಾಗಿ ಯುರೋಪಿನ ಅನೇಕ ರಾಷ್ಟ್ರಗಳನ್ನ ಯಾವ್ದಪ್ಪ ಅಂತಂದ್ರೆ ಅದರಿಂದ ಸ್ಫೂರ್ತಿಯನ್ನ ಪಡೆಯುವ ಮುಖೇನ ಆ ಎಲ್ಲ ರಾಷ್ಟ್ರಗಳು ಸಹ ಏನಾದಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದ ರಾಷ್ಟ್ರಗಳಾಗಿ ಮಾರ್ಪಟ್ಟ ಅಂತ ಹೇಳ್ಬೋದು. ಜೊತೆಗೆ ಈ ಅಮೆರಿಕ ಕ್ರಾಂತಿಯಿಂದಾಗಿ ಪ್ರಜಾಪ್ರಭುತ್ವದ ತತ್ವಗಳು ಪ್ರಪಂಚದಾದ್ಯಂತ ಏನಾದಪ್ಪ ಅಂದ್ರೆ ಜನಪ್ರಿಯಗೊಂಡವು ಅಂತ ಹೇಳ್ಬೋದು. ಜನಪ್ರಿಯಗೊಳ್ಳುವುದು ಅಷ್ಟೇ ಅಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಈ ಅಮೆರಿಕ ಕ್ರಾಂತಿ ಸ್ಫೂರ್ತಿಯನ್ನು ನೀಡಿತು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ನಾಲ್ಕನೇ ಒಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಇಂಗ್ಲೆಂಡಿಗೆ ತಕ್ಕ ಪಾಠ. ಯಾವ ರೀತಿಪ್ಪ ಅಂತಂದ್ರೆ ಇಂಗ್ಲೆಂಡಿನ ಒಂದು ಅಹಮ್ಯತ್, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಅಹಮ್ಯತ್. ಹೀಗಾಗಿ ತಾನೇ ದೊಡ್ಡವನು, ತನಗಿಂತಲೂ ಯಾರು ದೊಡ್ಡವರಿಲ್ಲ, ತನಗೆ ಸೋಲೆ ಇಲ್ಲ ಅಂತಕ್ಕಂಥ ಒಂದು ಗರ್ವದಲ್ಲಿತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಯಾವಾಗ ಈ ಒಂದು ವಸಾಹತುಗಾರರು ಈ ಇಂಗ್ಲೆಂಡಿನ ವಿರುದ್ಧ ಹೋರಾಟ ಕೈಗೊಂಡು ಅದರಲ್ಲಿ ವಿಜಯವನ್ನ ಸಾಧಿಸಿದ್ರು, ಆ ಸಮಯದಲ್ಲಿ ಇಂಗ್ಲೆಂಡ್ ಏನ್ ಮಾಡದಪ್ಪ ಅಂತಂದ್ರೆ ಜಗತ್ತಿನ ಇನ್ನಿತರ ಕಡೆಗಳಲ್ಲಿ ತಾನು ಸ್ಥಾಪಿಸಿದ ವಸಾಹತುಗಳ ಬಗ್ಗೆ ಏನ್ ಮಾಡತಪ್ಪ ಅಂದ್ರ ತನ್ನ ಒಂದು ಮನೋಭಾವವನ್ನ ಬದಲಾಯಿಸ್ಕೋದೈತಿ. ಯಾವ ರೀತಿಪ್ಪ ಅಂದ್ರ ಒಂದು ವೇಳೆ ನಾನು ಇದೇ ರೀತಿಯಾಗಿ ವಸಾಹತುಗಾರರನ್ನ ಶೋಷಣೆ ಮಾಡಲಿಕ್ಕೆ ಮುಂದುವರೆಸಿದ್ದೇ ಆದ್ರ ತನಗೆ ಉಳಿವಿಲ್ಲ ಅಂತಕ್ಕಂಥ ಅರಿವಾಗುವ ಮುಖೇನ ಇನ್ನಿತರ ಕಡೆಗಳಲ್ಲಿರ್ತಕ್ಕಂಥ ವಸಾಹತುಗಳ ಬಗ್ಗೆ ಏನ್ ಮಾಡತ್ತಪ್ಪ ಅಂತಂದ್ರ ಈ ಅಮೆರಿಕ ಕ್ರಾಂತಿಯ ನಂತರ ಉದಾರ ಮನೋಭಾವವನ್ನ ತಳೆಯಲಿಕ್ಕೆ ಆರಂಭಿಸ್ತದೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಐದನೇ ಒಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರ ಫ್ರಾನ್ಸ್ ಕ್ರಾಂತಿಗೆ ಸ್ಫೂರ್ತಿ. ಈ ಒಂದು 1776ರ ಅಮೆರಿಕ ಕ್ರಾಂತಿ ನಡೆದ ಪರಿಣಾಮದಿಂದಾಗಿ ಈ ಅಮೆರಿಕ ಕ್ರಾಂತಿಗೆ ಯಾರು ಸಹಾಯ ಮಾಡಿರ್ತಾರ್ರಿ? ಫ್ರಾನ್ಸಿನ ಪರವಾಗಿ ಲಫಾಯೆಟ್ ಅಂತಕ್ಕಂಥ ವ್ಯಕ್ತಿ ಸಹಾಯ ಮಾಡಿರ್ತಾನೆ. ಹೀಗಾಗಿ ಲಫಾಯೆಟ್ ನ ಬೆಂಬಲ ಪಡೆದುಕೊಂಡು ಈ ವಸಾಹತು ಜನರು ಜಾರ್ಜ್ ವಾಷಿಂಗ್ಟನ್ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅಲ್ಲಿ ಜಯಶೀಲರಾಗಿರ್ತಾರೆ. ಹೀಗೆ ಈ ಅಮೆರಿಕ ಕ್ರಾಂತಿಯಿಂದ ಸ್ಫೂರ್ತಿಗೊಂಡಂತ ಫ್ರಾನ್ಸಿನ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಫ್ರಾನ್ಸಿನಲ್ಲಿ ಇರ್ತಕ್ಕಂಥ ಬೋರ್ಬನ್ನರ ದುರಾಡಳಿತದ ವಿರುದ್ಧ ತಮ್ಮ ಒಂದು ಹೋರಾಟವನ್ನ ಆರಂಭಿಸ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಅಮೆರಿಕ ಕ್ರಾಂತಿಯೇ ಒಂದು ಮುಖ್ಯ ಪ್ರೇರಣೆ ಮತ್ತು ಸ್ಫೂರ್ತಿ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಆರನೇ ಒಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಇಂಗ್ಲೆಂಡಿನಲ್ಲಿ ರಾಜಪ್ರಭುತ್ವದ ಅಂತ್ಯ. ಯಾವ ರೀತಿಪ್ಪ ಅಂತಂದ್ರೆ ಈ ಅಮೆರಿಕ ಕ್ರಾಂತಿಯ ಸಂದರ್ಭದಲ್ಲಿ ಈ ವಸಾಹತುಗಾರರಿಂದ ಸೋಲನ್ನು ಅನುಭವಿಸಿರ್ತಕ್ಕಂಥ 3ನೇ ಜಾರ್ಜ್ ಇಂಗ್ಲೆಂಡಿನಲ್ಲಿ ಏನಕ್ಕಪ್ಪ ಅಂದ್ರ ತನ್ನ ಜನಪ್ರಿಯತೆಯನ್ನ ಕಳೆದುಕೊಳ್ತಾನೆ. ಹೀಗೆ ತನ್ನ ಜನಪ್ರಿಯತೆಯನ್ನ ಕಳೆದುಕೊಳ್ಳೋದು ಅಷ್ಟೇ ಅಲ್ಲದೆ
ಸಂಸತ್ತಿನ ಅಧೀನಕ್ಕೆ ಒಳಪಡ್ತಾನೆ. ಹೀಗೆ ಸಂಸತ್ತಿನ ಅಧೀನಕ್ಕೆ ಒಳಪಟ್ಟಿದ್ದರಿಂದಾಗಿ ಇಂಗ್ಲೆಂಡಿನಲ್ಲಿ ಕಂಡು ಬರ್ತಕ್ಕಂತಹ ರಾಜಪ್ರಭುತ್ವ ಅಂತ್ಯಗೊಂಡು ಇಂಗ್ಲೆಂಡ್ ಕೂಡ ಸಂವಿಧಾನಾತ್ಮಕ ತಳಹದಿಯಲ್ಲಿ ಏನಾಗತ್ತಪ್ಪ ಅಂದ್ರೆ ತನ್ನ ಒಂದು ಸರ್ಕಾರವನ್ನ ರಚಿಸಿಕೊಂಡು ಹೇಳ್ಬೋದು. ಹೀಗೆ ಈ ರೀತಿಯಾದಂತಹ ಒಂದು ಪರಿಣಾಮ ಈ ಅಮೆರಿಕ ಕ್ರಾಂತಿಯಿಂದ ಕಂಡು ಬಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಇತರ ಹೋರಾಟಗಳಿಗೆ ಸ್ಫೂರ್ತಿ. ಈ ಅಮೆರಿಕ ಕ್ರಾಂತಿ ನಡೆದ ಪರಿಣಾಮದಿಂದಾಗಿ ಜಗತ್ತಿನ ನಾನಾ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮ ರಾಷ್ಟ್ರಗಳಲ್ಲಿರ್ತಕ್ಕಂಥ ರಾಜಪ್ರಭುತ್ವವನ್ನ ಅಂತ್ಯಗೊಳಿಸಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನ ರಚಿಸಿಕೊಳ್ಳುವ ಸಲುವಾಗಿ ಏನ್ ಮಾಡ್ತಾವಪ್ಪ ಅಂದ್ರೆ ಹೋರಾಟವನ್ನ ಕೈಗೊಂಡು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಎಲ್ಲ ಮುಖ್ಯ ಪರಿಣಾಮಗಳು ನಮಗೆ ಯಾವುದರಿಂದ ಕಂಡು ಬಂದಪ್ಪ ಅಂದ್ರೆ ಈ ಅಮೆರಿಕ ಕ್ರಾಂತಿಯಿಂದ ಕಂಡು ಬಂದು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಒಂದು ಅಮೆರಿಕ ಕ್ರಾಂತಿಯಲ್ಲಿ ಇಂಗ್ಲೆಂಡ್ ಸೋಲಲಿಕ್ಕೆ ಕಾರಣಗಳನ್ನ ನೋಡೋದಾದ್ರ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋದಂದ್ರ ಮೊದಲ ಒಂದು ಕಾರಣ ಏನಪ್ಪಾ ಅಂದ್ರೆ ದೂರದ ಪ್ರದೇಶ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರ ಇಂಗ್ಲೆಂಡ್ನಿಂದ ಈ ಅಂಟಾರ್ಟಿಕ್ ಸಾಗರದ ಬದಿಯಲ್ಲಿ ಕಂಡು ಬರ್ತಕ್ಕಂಥ ಈ 13 ವಸಾಹತುಗಳ ಮಧ್ಯೆ ಕಂಡು ಬರ್ತಕ್ಕಂಥ ದೂರವನ್ನ ತೆಗೆದುಕೊಂಡಾಗ ಸುಮಾರು 3000 ಮೈಲಿಗಳಷ್ಟು ದೂರದ ಪ್ರಯಾಣ ಆಗಿತ್ತು. ಹೀಗಾಗಿ ಈ ದೂರದ ಪ್ರಯಾಣ ಆಗಿದ್ದರಿಂದಾಗಿ ಯುದ್ಧದ ಸಾಮಗ್ರಿಗಳನ್ನಾಗಲಿ ಆಹಾರದ ಪೂರೈಕೆಯಾಗಲಿ ಮತ್ತು ಶಸ್ತ್ರಾಸ್ತ್ರ ಮತ್ತು ಸೈನಿಕರ ಪೂರೈಕೆಯನ್ನ ಮಾಡಲಿಕ್ಕೆ ಅಷ್ಟೊಂದು ಸುಲಭ ಸಾಧ್ಯವಾಗಲಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಈ ದೂರದ ಪ್ರದೇಶವಿದ್ದಿದ್ದರಿಂದಾಗಿ ಈ ಒಂದು ಇಂಗ್ಲೆಂಡ್ ಅಲ್ಲಿ ಸೋಲನ್ನ ಅನುಭವಿಸ್ತ ಅಂತ ಹೇಳ್ಬೋದು. ಇನ್ನು ಎರಡನೇ ಒಂದು ಮುಖ್ಯ ಅಂಶವಪ್ಪ ಅಂತಂದ್ರೆ ಯುದ್ಧದ ಬಗ್ಗೆ ಉದಾಸೀನತೆ. ಯಾವ ರೀತಿಪ್ಪ ಅಂತಂದ್ರೆ ಈ ಬ್ರಿಟಿಷ್ ಸರ್ಕಾರ ವಸಾಹತುಗಾರರೊಂದಿಗೆ ಯುದ್ಧವನ್ನ ಮಾಡಬೇಕಾದ್ರೆ ಕೇವಲ 4 ಸೈನಿಕ ಪಡೆಗಳಿದ್ರೆ ಸಾಕು ಅಂತಕ್ಕಂಥ ಒಂದು ಉದಾಸೀನತೆಯನ್ನ ತೋರಿತೆ ಅಂತ ಹೇಳ್ಬೋದು. ಇನ್ನೆಷ್ಟು ಮತ್ತೊಂದು ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ಸಮರ್ಥ ನಾಯಕತ್ವದ ಕೊರತೆ ಅಂತ ಹೇಳ್ಬೋದು. ಉದಾಹರಣೆಗೆ ಈ ವಸಾಹತುಗಾರರಲ್ಲಿ ಜಾರ್ಜ್ ವಾಷಿಂಗ್ಟನ್ ಅಂತ ಒಂದು ದಕ್ಷತೆ ಈ ಒಂದು ಬ್ರಿಟಿಷ್ ಸೈನ್ಯದಲ್ಲಿ ಇರಲಿಲ್ಲ. ಹೀಗಾಗಿ ಬ್ರಿಟಿಷ್ ಸೈನ್ಯದಲ್ಲಿ ಕಂಡು ಬರ್ತಕ್ಕಂಥ ಸರ್ ವಿಲಿಯಂ ಹೋವ್ ಆಗಿರ್ಬೋದು, ಕಾರ್ನ್ ವಾಲಿಸ್ ಆಗಿರ್ಬೋದು, ಬೋರ್ಗಾಯಿನ್ ಆಗಿರ್ಬೋದು, ಇವರು ಅಷ್ಟೊಂದು ದಕ್ಷ ದಂಡ ನಾಯಕರಾಗಿರ್ಲಿಲ್ಲ. ಹೀಗಾಗಿ ಈ ಸಮರ್ಥ ನಾಯಕತ್ವ ಇರದೇ ಇದ್ದಿದ್ದು ಸಹ ಈ ಇಂಗ್ಲೆಂಡ್ ಸೋಲಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ಯುದ್ಧದಲ್ಲಿ ಇಂಗ್ಲೆಂಡ್ ಸರ್ಕಾರದ ಹಸ್ತಕ್ಷೇಪ ಅಂತ ಹೇಳ್ಬೋದು. ಯುದ್ಧ ನಡೆದ ಸಂದರ್ಭದಲ್ಲಿ ಇಂಗ್ಲೆಂಡ್ ಸರ್ಕಾರ ಪದೇ ಪದೇ ಏನ್ ಮಾಡ್ತದಪ್ಪ ಅಂದ್ರೆ ಹಸ್ತಕ್ಷೇಪ ಮಾಡ್ತದೆ. ಈ ಹಸ್ತಕ್ಷೇಪವೂ ಸಹ ಇಂಗ್ಲೆಂಡ್ ಸೋಲಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ವಸಾಹತುಗಾರರಿಗೆ ಸಿಕ್ಕಂತಹ ಬೆಂಬಲ. ಉದಾಹರಣೆಗೆ ಇಂಗ್ಲೆಂಡಿನ ವಿರುದ್ಧವಾಗಿ ಫ್ರಾನ್ಸ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಹಾಲೆಂಡ್ ಆಗಿರ್ಬೋದು, ಹೀಗೆ ಇನ್ನೂ ಅನೇಕ ರಾಷ್ಟ್ರಗಳು ಏನ್ ಮಾಡಿದಪ್ಪ ಅಂತಂದ್ರೆ ಈ 13 ವಸಾಹತುಗಳಿಗೆ ತಮ್ಮ ಒಂದು ನೈತಿಕ ಬೆಂಬಲ ಹಾಗೂ ಹಣ ಮತ್ತು ಸೈನಿಕ ಸಹಾಯವನ್ನ ಮಾಡಿದ್ದರಿಂದಾಗಿ ಈ ಇಂಗ್ಲೆಂಡ್ ಸೋಲನ್ನ ಅನುಭವಿಸಿದೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಪ್ರಮುಖ ಅಂಶಗಳ ಹಿನ್ನೆಲೆಯಲ್ಲಿ ಈ ಅಮೆರಿಕ ಕ್ರಾಂತಿಯಲ್ಲಿ ಇಂಗ್ಲೆಂಡ್ ಸೋಲನ್ನ ಅನುಭವಿಸಿದೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಅಮೆರಿಕ ಕ್ರಾಂತಿಗೆ ಸಂಬಂಧಿಸಿದಂತೆ ಕಂಡು ಬರ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ ಜಾರ್ಜ್ ವಾಷಿಂಗ್ಟನ್. ಈ ಸರ್ ಜಾರ್ಜ್ ವಾಷಿಂಗ್ಟನ್ ಅನ್ನ ಏನಂತ ಕರೀತಾರಪ್ಪ ಅಂದ್ರೆ ಆಧುನಿಕ ಅಮೆರಿಕಾದ ಪಿತಾಮಹ. ಮತ್ತೊಬ್ಬ ವ್ಯಕ್ತಿ ಬರ್ತಾನೆ ಯಾರ್ರೀ ಥಾಮಸ್ ಜಾಫರ್ಸನ್. ಅವರನ್ನ ಫೌಂಡಿಂಗ್ ಫಾದರ್ ಆಫ್ ಅಮೆರಿಕಾ, ಅಮೆರಿಕ ಸಂಸ್ಥಾಪನಾ ಪಿತಾಮಹ ಅಂತ ಕರೀತಾರೆ. ಹೀಗಾಗಿ ಆ ಥಾಮಸ್ ಜಾಫರ್ಸನ್ ಅಂತಕ್ಕಂಥ ವ್ಯಕ್ತಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಘೋಷಣೆಯನ್ನು ಹೊರಡಿಸ್ತಾನೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಜಾರ್ಜ್ ವಾಷಿಂಗ್ಟನ್ ವಸಾಹತುಗಾರರ ಒಂದು ಎಲ್ಲ ಸೈನ್ಯದ ನೇತೃತ್ವವನ್ನು ವಹಿಸಿಕೊಳ್ಳುವ ಮುಖೇನ ಈ ಒಂದು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಕೈಗೊಂಡಂತ ಹೇಳ್ಬೋದು. ಜೊತೆಗೆ ಯುದ್ಧ ಮುಗಿದ ನಂತರ ಅಂದ್ರೆ ಅಮೆರಿಕ ಕ್ರಾಂತಿ ಮುಗಿದ ನಂತರ 2 ಅವಧಿಗೆ ಅಮೆರಿಕದ ಅಧ್ಯಕ್ಷನಾಗಿ ಆಯ್ಕೆಗೊಂಡ ಅಂತ ಹೇಳ್ಬೋದು. ಮೊದಲ ಅಧ್ಯಕ್ಷನು ಜಾರ್ಜ್ ವಾಷಿಂಗ್ಟನ್, ಎರಡನೇ ಅಧ್ಯಕ್ಷನು ಜಾರ್ಜ್ ವಾಷಿಂಗ್ಟನ್, ಮೂರನೇ ಅಧ್ಯಕ್ಷ ಥಾಮಸ್ ಜಾಫರ್ಸನ್ ಅಂತ ಹೇಳ್ಬೋದು. ಹೀಗೆ ಈ ಆಧುನಿಕ ಅಮೆರಿಕದ ಪಿತಾಮಹ ಅಂತ ಕರೆಸಿಕೊಳ್ತಕ್ಕಂಥ ಈ ಜಾರ್ಜ್ ವಾಷಿಂಗ್ಟನ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋದಾದ್ರ ಇವರು ಅಮೆರಿಕ ಕಂಡಂತ ಒಬ್ಬ ವೀರ ಯೋಧ, ಯುದ್ಧ ನಿಪುಣ, ಸೋಲರಿಯದ ಸರದಾರ ಹಾಗೂ ದಕ್ಷ ಆಡಳಿತಗಾರ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಿಂದ ಕಂಡು ಬಂದಂತಹ ಈ ಜಾರ್ಜ್ ವಾಷಿಂಗ್ಟನ್ ಒಂದು ಆರಂಭಿಕ ಜೀವನದ ಬಗ್ಗೆ ನೋಡೋದಾದ್ರ ಇವರು ಫೆಬ್ರವರಿ 22, 1732ರಲ್ಲಿ ಅಮೆರಿಕಾದ ವರ್ಜಿನಿಯಾ ಪ್ರಾಂತ್ಯಕ್ಕೆ ಸೇರಿದ ಬ್ರಡ್ಜ್ ಕ್ರಿಕ್ ಎಂಬಲ್ಲಿ ಜನಿಸ್ತಾರೆ. ಹೀಗಾಗಿ ಈ ಬ್ರಡ್ಜ್ ಕ್ರಿಕ್ ಎಂಬಲ್ಲಿ ಜನಿಸಿರ್ತಕ್ಕಂಥ ಇವರ ಕುಟುಂಬದ ಹಿನ್ನೆಲೆಗೆ ಬಂದಾಗ ಇವರು ಮೂಲತಃ ರೈತ ಕುಟುಂಬಕ್ಕೆ ಸೇರ್ತಾರೆ. ಹೀಗಾಗಿ ಈ ರೈತ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಈ ಜಾರ್ಜ್ ವಾಷಿಂಗ್ಟನ್ ತಂದೆ ತಾಯಿಗಳ ಹಿನ್ನೆಲೆ ಬಂದಾಗ ತಂದೆ ಅಗಸ್ಟಿನ್ ವಾಷಿಂಗ್ಟನ್, ತಾಯಿ ಮೇರಿ ಬಾಲ್ ವಾಷಿಂಗ್ಟನ್ ಅಂತ ಹೇಳ್ಬೋದು. ಹೀಗೆ ಅಗಸ್ಟಿನ್ ವಾಷಿಂಗ್ಟನ್ ಮತ್ತು ಮೇರಿ ಬಾಲರ ಉದರದಲ್ಲಿ ಜನಿಸಿರ್ತಕ್ಕಂಥ ಈ ಜಾರ್ಜ್ ವಾಷಿಂಗ್ಟನ್ ತನ್ನ 11ನೇ ವಯಸ್ಸಿಗೆ ತನ್ನ ತಂದೆಯನ್ನು ಕಳೆದುಕೊಂಡನು. ಹೀಗಾಗಿ ತನ್ನ ತಂದೆಯನ್ನು ಕಳೆದುಕೊಂಡ ನಂತರ ಇವರು ಭೂ ಸರ್ವೇಯರ್ ಆಗಿ
ಕಾರ್ಯವನ್ನು ನಿರ್ವಹಿಸಿ ಸುಮಾರು 8,000 ಎಕರೆಗಳ ಮಾಲೀಕನಾದನು. ನಂತರ 1759ರಿಂದ 1774 ನಡುವೆ ವರ್ಜೀನಿಯಾದ ಪ್ರತಿನಿಧಿ ಸಭೆಯ ಸದಸ್ಯನಾಗಿ ಸೇವೆಯನ್ನು ಸಲ್ಲಿಸಿದರು ಅಂತ ಹೇಳ್ಬೋದು. ಇದಾದ ಬಳಿಕ 1756ರಿಂದ 1763 ಅವಧಿಯಲ್ಲಿ ನಡೆದಂತ ಸಪ್ತವಾರ್ಷಿಕ ಯುದ್ಧಗಳಲ್ಲಿ ಈ ಜಾರ್ಜ್ ವಾಷಿಂಗ್ಟನ್ ಭಾಗಿಯಾಕನ ಅಂತ ಹೇಳ್ಬೋದು. ಹೀಗೆ ಸಪ್ತವಾರ್ಷಿಕ ಯುದ್ಧಗಳಲ್ಲಿ ಭಾಗಿಯಾಗುವ ಮುಖೇನ ತಾಯ್ನಾಡಿಗಾಗಿ ಹೋರಾಟ ಮಾಡುವ ಮುಖೇನ ಯುದ್ಧದ ಬಗ್ಗೆ ಅಪಾರ ಅನುಭವವನ್ನು ಪಡೆದುಕೊಂಡ ಅಂತ ಹೇಳ್ಬೋದು. ಕೊನೆಗೆ 1775 ಎರಡನೇ ಫಿಲಡೆಲ್ಫಿಯಾ ಅಧಿವೇಶನದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ವಸಾಹತುಗಾರರು ಕೂಡಿಕೊಂಡು ಈ ಜಾರ್ಜ್ ವಾಷಿಂಗ್ಟನ್ ಅನ್ನ ವಸಾಹತುಗಾರರ ಸೇನೆಯ ಮುಖ್ಯ ದಂಡನಾಯಕನನ್ನ ನೇಮಕ ಮಾಡ್ತಾರೆ. ಹೀಗೆ ಈ ನೇಮಕ ಅಂತ ಬಂದಾಗ ಇದು ನ್ಯಾಯಯುತವೂ ವಿವೇಕಯುತವೂ ಆಗಿತ್ತಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಜಾರ್ಜ್ ವಾಷಿಂಗ್ಟನ್ ತನ್ನ ದೇಶಕ್ಕಾಗಿ ಸರ್ವತ್ಯಾಗಕ್ಕೆ ಸಿದ್ಧನಾಗಿ ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸಲು ಕಾರ್ಯಮಗ್ನನಾದನಂತ ಹೇಳ್ಬೋದು. ಕೊನೆಗೆ ಕೇವಲ ರೈತವಾಸಿಗಳು ಮತ್ತು ಅರಣ್ಯವಾಸಿಗಳನ್ನ ಒಳಗೊಂಡಂತ ಸುಮಾರು 14,000 ಸೈನಿಕರಿಗೆ ಧೈರ್ಯ, ಸ್ಥೈರ್ಯ ಮತ್ತು ನಿಸ್ವಾರ್ಥ ಭಾವನೆಯನ್ನ ತುಂಬಿ ಅವರನ್ನ ಶಿಸ್ತಿನ ಸಿಪಾಯಿಗಳನ್ನಾಗಿ ಮಾಡುವ ಮುಖೇನ ಅವರ ಸಹಾಯದೊಂದಿಗೆ ಈ ಒಂದು ಇಂಗ್ಲೆಂಡಿನ ವಿರುದ್ಧ ಹೋರಾಟ ಕೈಗೊಂಡು ಅದರಲ್ಲಿ ಯಶಸ್ವಿಯಾದರಂತ ಹೇಳ್ಬೋದು. ಕೊನೆಗೆ ಈ ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥ ವ್ಯಕ್ತಿ ವಿಧವೆಯಾದಂತಹ ಮಾರ್ಥಾ ಕಸ್ಟಿಸ್ ಎಂಬ ಶ್ರೀಮಂತ ವಿಧವೆಯನ್ನ ಮದುವೆಯಾಗುವ ಮುಖೇನ ಅತ್ಯಂತ ಸರಳ ಜೀವನ ನಡೆಸಿದ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಕೊನೆಗೆ 1799 ಹೊತ್ತಿಗೆ ಜಾರ್ಜ್ ವಾಷಿಂಗ್ಟನ್ ಅವರು ಮರಣವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು. ಹೀಗೆ ಈ ದೃಷ್ಟಿ ಏನಪ್ಪಾ ಅಂದ್ರೆ ಅಮೆರಿಕ ಕ್ರಾಂತಿಯ ಪುರುಷ ಅಂತ ಕರೆಸಿಕೊಳ್ತಕ್ಕಂಥ ಜಾರ್ಜ್ ವಾಷಿಂಗ್ಟನ್ ಅವರಿಗೆ ಅಮೆರಿಕ ಕ್ರಾಂತಿಗೆ ಸಂಬಂಧಿಸಿರ್ತಕ್ಕಂಥ ಮುಖ್ಯ ವಿಷಯ ಅಂತ ಹೇಳ್ಬೋದು. ಇದರೊಂದಿಗೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ವಿಷಯ ಮುಕ್ತಾಯಗೊತ್ತಿ ಮತ್ತೆ ಮುಂದಿನ ಅವಧಿಯಲ್ಲಿ ಏನ್ ಮಾಡೋಣ ಅಂದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಅನ್ನು ಮುಗಿಸಿದ್ದೀನಿ. ನಮಸ್ಕಾರ.